ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಬಲಾಢ್ಯರ ಜೊತೆಗೆ ಅಧಿಕಾರಿಗಳ ಶಾಮೀಲು, ನಕಲು ಹಕ್ಕುಪತ್ರಗಳ ಹಾವಳಿ, ಬಡಜನತೆಗೆ ಅನ್ಯಾಯ ಆರೋಪ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಬರುವ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಗುಟ್ಲಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಸರ್ವೆ ನಂಬರ್ 42ರಲ್ಲಿರುವ ಜಮೀನಿನಲ್ಲಿ ಈ ಹಿಂದೆ ನಿವೇಶನಗಳನ್ನು ಬಡವರಿಗೆ ಹಂಚಿಕೆ ಮಾಡಿದ್ದು, ಉಳಿಕೆ ಇದ್ದ ಜಮೀನಿಗೆ ಸದರಿ ಗ್ರಾಮದ ಹಲವು ಬಲಾಢ್ಯರ ಜೊತೆಗೆ ಸಂಬಂಧಪಟ್ಟ ಹಲವು ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಿದ್ದ ಆಶ್ರಯ ಯೋಜನೆಯಡಿಯ ನಿವೇಶನಗಳಿಗೆ ನಕಲು ಹಕ್ಕು ಪತ್ರಗಳು ಸೃಷ್ಟಿಸಿ ಅತಿಕ್ರಮಿಸಲಾಗಿದೆ ಎಂದು ಸದರಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಎಸ್ಸಿ ಎಸ್ಟಿ ಜನಾಂಗದ ಕುಟುಂಬಗಳಿಗೆ ವಾಸವಿದ್ದು, ಬಹುತೇಕ ಜನರು ಕೂಲಿ ನಾಲಿ ಮಾಡಿಕೊಂಡು ಜೀವನ ದುಡುತ್ತಿದ್ದು ಕಡುಬಡವರಾಗಿದ್ದು, ಇಂತಹ ಬಡವರಿಗೆ ನಿವೇಶನಗಳನ್ನು ವಿತರಿಸಬೇಕಿದ್ದ ಜಮೀನಿನಲ್ಲಿ ಅಕ್ರಮವಾಗಿ ಒಂದೇ ಮನೆಗೆ 4 ಹಕ್ಕುಪತ್ರಗಳು, 12 ವರ್ಷದ ಪ್ರಾಯವರೆಗೂ ಹಕ್ಕುಪತ್ರ ಮಾಲೂರು ತಾಲೂಕಿನ ನಿವಾಸಿಗಳಿಗೆ ಹಾಗೂ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಹೆಸರಲ್ಲಿ ನಕಲು ಹಕ್ಕುಪತ್ರಗಳು ಸೃಷ್ಟಿಸಿ ಅತಿಕ್ರಮಿಸಲಾಗಿದೆ. ಈ ವಿಚಾರವನ್ನು ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಸೀಲ್ದಾರ್ ಅವರಿಗೆ ದೂರನ್ನು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿರುವ ಗ್ರಾಮಸ್ಥರು, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದು, ಕೂಡಲೇ ಬಡ ಜನರಿಗಾಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಿ ನಕಲು ಹಕ್ಕುಪತ್ರಗಳನ್ನು ಸೃಷ್ಟಿಸಿರುವ ಬಲಾಢ್ಯರಿಗೆ ಸಹಾಯ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾದೀತೆಂದು ನಲ್ಲಗುಟ್ಲಹಳ್ಳಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮವಾಸಿಗಳಾದ ಚಂದ್ರಶೇಖರ್, ಮುನೇಂದ್ರ, ಆನಂದ್, ನಾಗೇಶ್, ಗಿರೀಶ್, ಅಂಜಮ್ಮ, ಮುನಿನರಸಮ್ಮ, ಮುನಿಯಮ್ಮ, ನಂಜಪ್ಪ, ರಾಜಶೇಖರ್ ರೆಡ್ಡಿ, ಮುರಳಿ, ನರಸಮ್ಮ, ಶಶಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇವರು 4G ಮಾಡಿರೋ ಹಕ್ಕುಪತ್ರಗಳಲ್ಲಿ ಒಂದು ಹಕ್ಕುಪತ್ರದಲ್ಲಿ ಒಂದೊಂದು ಹೆಸರು ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಅವ್ರ ಗಮನಲ್ಲಿ ಏನು ಹಾಕೊಳ್ತಾ ಇಲ್ಲ. ನಾವು ಕೇಳಿದ್ರೆ ನೀನ್ ಕಂಪ್ಲೇಂಟ್ ಕೊಡಪ್ಪ ಅಂತಾರೆ. ನಾವು ಅಧಿಕಾರಿಗಳನ್ನೇ ಕೇಳ್ತಾ ಇದ್ರು ನ್ಯಾಯವಾಗಿ ಇದು ಮಾಡ್ತಾ ಇಲ್ಲ ಅಂದ್ರೆ ಕಂಪ್ಲೇಂಟ್ ನಾವ್ ಯಾರ ಅಂತ ಕೊಡ್ಲಿ ಸರ್? ಇದು ನಮ್ಗೆ ಅಧಿಕಾರಿಗಳು ನಮ್ಗೆ ಸರಿಯಾದ ಉತ್ತರನೂ ಕೊಡ್ತಾ ಇಲ್ಲ, ನಾವು ಕೇಳಿರೋ ದಾಖಲೆಗಳನ್ನು ಕೊಡ್ತಾ ಇಲ್ಲ. ಆಯ್ತು ಸರ್, ನೀವು ಹೇಳ್ದಂಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಾವು ದಾಖಲೆಗಳು ಕೊಡಿ ಸರ್ ಅಂತ ಕೇಳಿದ್ವಿ. ಇಲ್ಲಪ್ಪ ಹಂಗೆ ಕೊಡಕ್ ಬರಲ್ಲ ಅಂತ ಹೇಳಿದ್ರು. ಈ ತರ ಮಾಡ್ತಾ ಇದ್ದಾರೆ ಸರ್ ಅಧಿಕಾರಿಗಳಂತ ಲೋಕಾಯುಕ್ತನೂ ಹೋಗಿದ್ದೀವಿ. ಲೋಕಾಯುಕ್ತ ನೀವು RT ಅಲ್ಲಿ ಮಾಹಿತಿ ಕೇಳಿ ದಾಖಲೆಗಳು ಇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಒ ಸಾಹೇಬರು ದಾಖಲೆಗಳನ್ನು ಕೊಡ್ತಾ ಇಲ್ಲ. ಒಂದಲ್ಲ ಸರ್, ಎರಡಲ್ಲ ಸರ್, 28 ಹಕ್ಕುಪತ್ರಗಳನ್ನ ಇಒ ಸೈನು ಇವರೇ ಸೈನ್ ಹಾಕಿ ಹಕ್ಕುಪತ್ರಗಳನ್ನು ಬೇರೆಯವ್ರಿಗೆ ಯಾರು ಬೇಕೋ ಅವ್ರಿಗೆ ಬರೀತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳು ಇದರಲ್ಲಿ ಏನು ಇದೇ ತೋರಿಸ್ತಾ ಇಲ್ಲ. ನಮಗೆ ನಮ್ಮ ಊರಿಗಂತೂ ಜಾಸ್ತಿ ಅನ್ಯಾಯ ಆಗ್ತಾ ಇದೆ. ಸರ್ಕಾರದಿಂದ ಬಂದು ಗ್ರಾಮದಲ್ಲಿ ನಾವು ಸುಮಾರು ಅಂದ್ರೆ ಒಂದು 450 ಜನ ಇದ್ದೀವಿ ಗ್ರಾಮದಲ್ಲಿ. ನಮ್ಮ ಗ್ರಾಮದಲ್ಲಿ ಕುರಿಗಳು, ಹಸುಗಳು, ಮೇಕೆಗಳು ಎಲ್ಲ ಸೇರಿ ಒಂದು 400 ಇದೆ ಸರ್. ಆದ್ರೆ ಸುಮ್ಮನೆ ಬರೋದು, ಟ್ರೆಂಚ್ಗಳು ಹೊಡೆಯೋದು, ಗೋಮಾಳ ಜಾಗದಲ್ಲಿ ಯಾರೇ ಇದು ಮಾಡಿದ್ರು ಸರ್ ಇಲ್ಲಿ ಭವನಗಳು ಕಟ್ಕೊಳ್ಳಿ, ಅಲ್ಲಿ ಭವನಗಳು ಕಟ್ಕೊಳ್ಳಿ ಅಂದ್ರೆ ನಮ್ಮ ಗ್ರಾಮದಲ್ಲಿ ಗೋಮಾಳ ಅಂತಿದೆ. ನಮ್ಗೆ ಯಾರಿಗೂ ಜಮೀನು ಇಲ್ಲ. ನಮ್ಮ ಜಮೀನನ್ನ ಯಾವುದೇ ಕಾರಣಕ್ಕೂ ನಾವು ಈ ಮುಂದೆ ಯಾವ ತರ ಹೋಗ್ಬೇಕಂದ್ರೂ ನಮಗೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ಅಧಿಕಾರಿಗಳನ್ನ ಯಾವುದೇ ತರನು ನಾವು ಕೇಳಿದಾಗ ಅವರು ಸ್ಪಷ್ಟ ಇಲ್ಲ. ನಮ್ಗೆ ಗೋಮಾಳದಲ್ಲಿ ನಾವು ಮೇಕೆಗಳು, ಕುರಿಗಳು ಅಂತ ನಾವು ಮೇಯ್ಸಕ್ ಹೋದಾಗ ಟ್ರೆಂಚ್ ಅನ್ನು ಹೊಡೆದು ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ದೌರ್ಜನ್ಯವಾಗಿ ಇದು ಮಾಡ್ತಾ ಇದ್ದಾರೆ. ಟ್ರೆಂಚ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲ, ಸರ್ಕಾರಿ ಜಾಗ ಟ್ರೆಂಚ್ ಆಗಲಿ ಹೊಡ್ಕೊಳ್ಳಿ. ಆದ್ರೆ ನಮ್ಮ ಗ್ರಾಮಕ್ಕೆ ಅಂತ ಕೆಲವು ಕುರಿಗಳು, ಮೇಕೆಗಳು, ಜಾನುವಾರುಗಳಿದ್ದಾವೆ. ಅದ್ರಿಗೂ ಅಂತೂ ಸ್ವಲ್ಪ ಲಿಮಿಟ್ ಇರುತ್ತೆ. ಆ ಊರಿನ ಗೋಮಾಳದಲ್ಲಿ ಆ ಊರಿನ ಜಾನುವಾರುಗಳಿಗೆ ಇಷ್ಟು ಅಂತ ಮೇಯಿಸಲು ಇದು